ಈಗ ಪೋಸ್ಟರ್ಗಳು ಹಚ್ಚಿದ್ವು ಎಲ್ಲ ಕಡೆ. ಹಿಂದೆ ಈ ಒಂದು ವಾರ ಹಿಂದನೇ ಕಾಂಗ್ರೆಸ್ ಸರ್ಕಾರದ್ದು ಕಾಂಗ್ರೆಸ್ ಕಾರ್ಯಕ್ರಮ ಐತಿ, ಎಲ್ಲ ಕಡೆ ಪೋಸ್ಟರ್ ಬ್ಯಾನರ್ ಹಚ್ಚಿದ್ರು. ಯಾವ ಪರ್ಮಿಷನ್ ತಗೊಂಡಿಲ್ಲ, ಹಂಗೆ ಹಚ್ಚಿದ್ರು. ಐತಿಹಾಸಿಕ ಕಾರ್ಯಕ್ರಮ ಹಚ್ಚಿದ್ರು, ಎಲ್ಲರೂ ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ. ಆದರೆ ಇವತ್ತು ಸಂಭಾಜಿ ಮಹಾರಾಜರ ಪುತ್ಳೆ ಇರುವಂಥ ಪೋಸ್ಟರನ್ನು, ಸಂಭಾಜಿ ಶಿವಾಜಿ ಮಹಾರಾಜರ ಇರುವಂಥ ಪೋಸ್ಟರ್ಗಳನ್ನು, ಕಟೌಟ್ಗಳನ್ನು, ಶಿವಾಜಿ ಮಹಾರಾಜರ ವಂಶಜರು ಇರುವಂತಹ ಕಟೌಟ್ ಪೋಸ್ಟರ್ಗಳನ್ನು, ಗುರುವಾರ್ಯ ಸಂಭಾಜಿರಾವ್ ಬಿಡೇ ಇರುವಂಥ ಪೋಸ್ಟರ್ಗಳನ್ನು ಅವ್ರನ್ನೆಲ್ಲ ಇವತ್ತು ತೆಗೆದು ಇಲ್ಲೇ ಗಾಡಿ ನಿಂತ ನೋಡೋದು. ಯಾಕಪ್ಪ ತೆಗಿಯಕ್ಕೆ ಹೇಳಿದ್ರು ಅಂತಂದ್ರೆ ಮಹಾನಗರ ಪಾಲಿಕೆ ಅವ್ರು ಕೇಳಿದ್ರೆ ಜಿಲ್ಲಾಧಿಕಾರಿಗಂತೂ ಗೊತ್ತಿಲ್ಲ, ಅವ್ರನ್ನ ಫೋನ್ ಹಚ್ಚಿದಾಗ. ಆದ್ರೆ ಯಾರು ಹೇಳಿದ್ದಾರೆ ಇದನ್ನ? ಯಾಕಪ್ಪ ನಿಮಗೆ ಕಾಂಗ್ರೆಸ್ನವರು ಇದೊಂದು ಪೋಸ್ಟರ್ ನಡೀತಾವ, ಓಕೆ, ನೂರಾರು ಪೋಸ್ಟರ್ಗಳು ಬರ್ತಡೇಗಳದು ಹಂಗೆ ಉಂದಾವ, ಯಾರ್ಯಾರೋ ಪೋಸ್ಟರ್ ಹಚ್ಚಿದಾರೆ ಅವ್ರನ್ನೆಲ್ಲ ಹಂಗೆ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು ಇವರು ಬರೀ ಸ್ವಾಗತ ಅಂತ ಐತಿ, ಅದ್ರ ಡೇಟು ಇಲ್ಲ, ಬರೀ ಮನಾರದಾರ ಇವ್ರು ಸ್ವಾಗತ ಅಂತ ಅದನ್ನು ನಿಮ್ಗೆ ಮಾಡೋದಂದ್ರೆ ಹಿಂದೂ ವಿರೋಧಿ ಸರ್ಕಾರ ಐತಿ. ನಿಮ್ದು ಎಷ್ಟು ಪೀಸ್ ಮಾಡಂದ್ರಿ ನೀವು? ಏನು ಕಾರ್ಯಕ್ರಮ ಅಂತದಾಗ ಪೋಸ್ಟರ್ಗಳು ತಮ್ಮೊತ್ತಿಗೆ ಅಂದ್ರಿ, ಹಿಂದೂಗಳು ಪೋಸ್ಟರು ಬೇಡ, ಇತಿಹಾಸನಾಗ ಮಹಾಪುರುಷರಾದಂಥ ಅಂಥವ್ರು ಪೋಸ್ಟರ್ಗಳು ಅಪ್ಪಾರ ಮಾಡಂದ್ರಿ. ಹೀಗಾಗಿ ಇವತ್ತು ಜನ ನಿರ್ಣಯ ಮಾಡ್ತಾರ. ನಾಳೆ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಅವ್ರನ್ನ ಭೇಟಿಯಾಗಿ 5ನೇ ತಾರೀಕಿನ ಕಾರ್ಯಕ್ರಮ ಬಗ್ಗೆ ಚರ್ಚೆ ಮಾಡ್ತೀವಿ. ಅವ್ರು ಏನಂತಾರ ನೋಡ್ಕೊಂಡು ಸಮಾಜ ಪ್ರಮುಖರು ನೋಡಿ ನಿರ್ಣಯ ಮಾಡೋದು. ಈಗಾಗಲೇ ಬಹಳ ಕಡೆಯಿಂದ ಬೆಳಗಾವಿ ಚಲೋ ಕಾರ್ಯಕ್ರಮ ಮಾಡ್ತೇವೆ ನಾವು, ಇಡೀ ರಾಜ್ಯವ್ಯಾಪಿ ಅಂತ ಅನ್ನತಾರ. ಒಂದು ವಿಷಯ ನಿಮಗೆಲ್ಲ ಗಮನ ಒಂದು, ನಿಮಗೆ ಯಾರ್ಯಾರು ಏನೇನು ಹೇಳತ್ತಾರಲ್ಲ ಮೂರ್ತಿ ಕೆಲಸ ಆಗಿಲ್ಲ ಅಂತೇಳಿ ನಿಮಗೆ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತೀನಿ. ಈಗ ಹೋಗ್ರಿ, ನಾಳೆ ಹೋಗ್ರಿ. ಮೂರ್ತಿ ಎಲ್ಲ ಕೆಲಸ ಮುಗಿದಿದ್ದಾರೆ, ಯಾವ ಕೆಲಸ ಬಾಕಿ ಉಳಿದಿಲ್ಲ. ಹೀಗಾಗಿ ಪ್ರಶ್ನೆನೇ ಇಲ್ಲ. ಎರಡನೇದು, ನಾವು ಮಹಾನಗರ ಪಾಲಿಕೆಗಳು ಕರಾಪಾಸ ಮಾಡಿ ಅದಕ್ಕೆ ಅಬ್ಜೆಕ್ಷನ್ ಕರೆದಿದ್ರು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಬಂದಿಲ್ಲ. ಆಮೇಲೆ ಪೊಲೀಸ್ ಪರ್ಮಿಷನ್ ಪೊಲೀಸರು ನಮ್ಮ NOC ಕೊಟ್ಟಿದ್ದಾರೆ, ಇಲ್ಲಿ ಯಾವುದೋ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಹೀಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದು. ಈಗ ಉದ್ಘಾಟನೆ ಮಾಡಾಗ 5 ತಾರೀಕು ಫಿಕ್ಸ್ ಆಗಿದ್ದದ. ಈಗ ಕೆಲವೊಂದು ಜನ ಅದಕ್ಕೆ ಅಡಚಣೆ ಮಾಡಿದ್ದಾರೆ ಅಂತೇಳಿ ಆ ಕಾರ್ಯಕ್ರಮ ಕೆಲಸ ಅರ್ಧೋಟಾಗಿದ್ದದ, ಅದಕ್ಕೆ ಕಾರ್ಯಕ್ರಮ ಮಾಡಬೇಡ್ರಿ ಅಂತೇಳಿ. ಈಗಾಗಲೇ ಛತ್ರಪತಿ ಶಿವಾಜಿ ಮಹಾರಾಜ 13ನೇ ವಂಶಜರನ್ನ ಕರೆಯುವಂಥದ್ದು ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಗುರುವಾರ ಸಂಭಾಜಿರಾವ್ ಬಿಡೇ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಉಳಿಕೆದ ಪ್ರೋಟೋಕಾಲ್ ಪ್ರಕಾರ ಅದನ್ನು ಕಾರ್ಯಕ್ರಮ ಮಾಡಬೇಕಂತೇಳಿ. ಆದರೆ ಯಾರ ಹೇಳಿಕೆ ಪ್ರಕಾರ ಈಗ ಅದರ ಕಾರ್ಯಕ್ರಮ ತಡೆ ಹಿಡಿದಾರೋ ನನಗೆ ಗೊತ್ತಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ ಹೇಳ್ತಾನೆ, ಇವತ್ತು ಅಲ್ಲಿ ಎಲ್ಲ ಕಾಮಗಾರಿ ಮುಗಿದೈತಿ, ನೀರಿನಿಂದ ತೊಳೆಯಾತಿದ್ರಿ ಒಳಗಿಂದ, ಅದನ್ನು ಬಂದ್ ಮಾಡಿಸ್ತೀನಿ. ಈಗ ಹೋಗಿ ಅದನ್ನು ಈ ಅಧಿಕಾರಿಗಳು ಹೋಗಿ ಯಾಕೆ ಸ್ವಚ್ಛ ಇಡಬಾರ್ದು, ಅದನ್ನು ಬಂದ್ ಮಾಡುವಂತ